ನಮಸ್ಕಾರ ಗೈಸ್, ನಮ್ಮ ಹೊಸ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ನಮ್ಮ ಹತ್ರ ಇರೋದು ದಿ ಮಚ್ ಅವೇಟೆಡ್ ಮಹೀಂದ್ರಾ ಸ್ಕಾರ್ಪಿಯೋ ಎನ್ ಫೇಸ್ ಲಿಫ್ಟ್. ಇವತ್ತು ಇದು ತುಂಬಾ ಇಂಪಾರ್ಟೆಂಟ್ ಕಾರ್, ಯಾಕಂದ್ರೆ ತುಂಬಾ ವರ್ಷ ಆಗಿತ್ತು ಮಹೀಂದ್ರಾ ಅವ್ರಿಗೆ ಸ್ಕಾರ್ಪಿಯನ್ಗೆ ಒಂದು ಒಳ್ಳೆ ಅಪ್ಡೇಟ್ ಕೊಟ್ಟಿದ್ದು. ಈ ಹೊಸ 2026 ಸ್ಕಾರ್ಪಿಯನ್ ಅಲ್ಲಿ ಏನೇನ್ ಚೇಂಜಸ್ ಮಾಡಿದ್ದಾರೆ ಮಹೀಂದ್ರಾ ಅವರು, ಏನೇನ್ ಮಾಡಬಹುದಿತ್ತು ಅಂತ ಬನ್ನಿ ನೋಡೋಣ. ಫಸ್ಟ್ ಅಂಡ್ ಫಾರ್ಮೋಸ್ಟ್ ಹೊಸ ಎರಡು ಬಾಡಿ ಕಲರ್ಸ್ ಹಾಕಿದ್ದಾರೆ. ಇದು ಬಂದ್ಬಿಟ್ಟು ಓಷನಿಯಾ ಕಲರ್ ಅಂತ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು ನಂಗೆ ಪರ್ಸನಲಿ. ಸ್ಪೆಷಲಿ ಲೈವ್ ಅಲ್ಲಿ ನೋಡಿದಾಗ ಇಟ್ ಆಕ್ಚುಲಿ ಮೇಕ್ಸ್ ಅ ಲಾಟ್ ಆಫ್ ಸೆನ್ಸ್. ಸ್ವಲ್ಪ ಟರ್ಕೋಯ್ಸ್ ತರ ಇದೆ, ಅದಕ್ಕೆ ಇಟ್ಸ್ ನಾಟ್ ಟು ಬ್ರೈಟ್, ನಾಟ್ ಟು ಡಲ್, ವೆರಿ ಎಸ್ಥೆಟಿಕ್ ಅಂಡ್ ಕ್ಲೀನ್. ನೋಡಿ ಮುಂದಿನ ಡಿಸೈನ್ ವಾಸ್ ಪರ್ಫೆಕ್ಟ್, ಅದಕ್ಕೆ ಅವ್ರು ಏನು ಟಚ್ ಮಾಡಕ್ ಹೋಗಿಲ್ಲ. ಥ್ಯಾಂಕ್ ಗಾಡ್. ಬ್ಯೂಟಿಫುಲ್ DRL ಸಿಗುತ್ತೆ ನಿಮ್ಗೆ. ನೋಡಿ ಸ್ಕಾರ್ಪಿಯನ್ ಸ್ಟೈಲಿಂಗ್ ಅಲ್ಲಿ ಇದೆ. LED ಹೆಡ್ಲೈಟ್ಸ್ ಕೂಡ ಸಿಗುತ್ತೆ ಅಂಡ್ ವಿತ್ ದ ಕ್ರೋಮ್ ಗ್ರಿಲ್. ಮೋರ್ ಇಂಪಾರ್ಟೆಂಟ್ಲಿ ಟ್ರೆಂಡ್ ಅಲ್ಲಿ ಇರಬೇಕಂತ ಸ್ಕಾರ್ಪಿಯನ್ ಅಲ್ಲಿ ಇವಾಗ ನಿಮ್ಗೆ ಲೆವೆಲ್ 2 ADAS ಕೂಡ ಸಿಗುತ್ತೆ, ವಿಚ್ ಇಸ್ ಅ ಬಿಗ್ ಥಿಂಗ್ ಬಿಕಾಸ್ ಇಷ್ಟು ತನಕ ಸ್ಕಾರ್ಪಿಯನ್ ಅಲ್ಲಿ ಇರಲಿಲ್ಲ. ಇನ್ನೊಂದೇನ್ ಇಂಪಾರ್ಟೆಂಟ್ ಅಂದ್ರೆ ಸ್ಕಾರ್ಪಿಯನ್ ಅಲ್ಲಿ ಹೊಸ 18 ಇಂಚ್ ಡೈಮಂಡ್ ಕಟ್ ಅಲಾಯ್ ವೀಲ್ಸ್ ಸಿಗುತ್ತೆ ನಿಮ್ಗೆ. ನನ್ನ ಪರ್ಸನಲ್ ಒಪಿನಿಯನ್ ಅಂದ್ರೆ ಹಳೆ ವೀಲ್ಸ್ ಸ್ವಲ್ಪ ಜಾಸ್ತಿ ಇಷ್ಟ ಆಯ್ತು, ಬಟ್ ನಿಮ್ ಕಮೆಂಟ್ ಮಾಡ್ಬಿಟ್ಟು ಹೇಳಿ ಹೊಸ ವೀಲ್ಸ್ ಇಷ್ಟ ಆಯ್ತಾ ಹಳೆ ವೀಲ್ಸ್ ಇಷ್ಟನಾ ನಿಮ್ಗೆ. ಮೊದಲೇ ನಿಮ್ಗೆ 360 ಡಿಗ್ರಿ ಕ್ಯಾಮೆರಾಗಳು ಸಿಕ್ಕಿಲ್ಲ ಸ್ಕಾರ್ಪಿಯನ್ ಅಲ್ಲಿ, ಬಟ್ ಇವಾಗ ನಿಮ್ಗೆ 540 ಡಿಗ್ರಿ ಕ್ಯಾಮೆರಾ ಕೂಡ ಸಿಗುತ್ತೆ. ಇವಾಗ ತುಂಬಾ ಅಂದ್ರೆ ತುಂಬಾ ಹೆಲ್ಪ್ ಆಗುತ್ತೆ, ಎಸ್ಪೆಷಲಿ ಆಫ್ ರೋಡಿಂಗ್. ಯಾಕಂದ್ರೆ ಗಾಡಿ ಕೆಳಗಡೆ ಏನಿದೆ ಎಲ್ಲ ನೋಡಬಹುದು ನೀವು. ನೋಡಿ ಇದು ಮಿಡ್ ಲೈಫ್ ಫೇಸ್ ಲಿಫ್ಟ್ ಇಲ್ಲ, ಇಟ್ಸ್ ನಾಟ್ ಅ ಮೇಜರ್ ಜನರೇಷನಲ್ ಚೇಂಜ್ ಆಸ್ ಸಚ್, ಇಟ್ ಜಸ್ಟ್ ಅ ಪ್ರಾಪರ್ ಫೇಸ್ ಲಿಫ್ಟ್. ಅದಕ್ಕೆ ರೇರ್ ಡಿಸೈನ್ ಏನು ಮುಟ್ಟಕ್ ಹೋಗಿಲ್ಲ ಅವರು. ಇದು LED ಟೇಲ್ ಲೈಟ್ ಸೇಮ್ ಕಂಟಿನ್ಯೂ ಆಗುತ್ತೆ ನಿಮಗೆ, ವಿತ್ ರೇರ್ ಸ್ಪಾಯ್ಲರ್ ವೈಪರ್ ಎಲ್ಲ ಕಂಟಿನ್ಯೂ ಆಗುತ್ತೆ ವಿತ್ ರೇರ್ ಕ್ಯಾಮೆರಾ. ನೋಡಿ ಹೊಸ ಸ್ಕಾರ್ಪಿಯನ್ ಸ್ಟಾರ್ಟ್ ಆಗಿದ್ದು 13.69 lakh rupees ಇಂದ ಇಟ್ ಗೋಸ್ ಆಲ್ ದ ವೇ. ನಿಮ್ಗೆ ಸ್ಟಾರ್ಟಿಂಗ್ Z2 ವೇರಿಯಂಟ್ ಇಂದ ಟಾಪ್ ಎಂಡ್ Z8L ವೇರಿಯಂಟ್ ಇದೆಲ್ಲ ಇದು ಎಲ್ಲ ಸಿಗುತ್ತೆ. ನನಗೆ ಒಂದು ಆಸ್ಪೆಕ್ಟ್ ತುಂಬಾ ಇಷ್ಟ ಏನಾಯ್ತು ಅಂದ್ರೆ ಮಹೀಂದ್ರಾ ಅವರು ಏನು ಭೇದ ಭಾವ ಮಾಡಿಲ್ಲ. ನಿಮ್ಗೆ ಪೆಟ್ರೋಲ್ ಇಂಜಿನ್ ಸಿಗುತ್ತೆ, ಡೀಸೆಲ್ ಇಂಜಿನ್ ಸಿಗುತ್ತೆ. ಪೆಟ್ರೋಲ್ ಅಲ್ಲಿ ಬರೀ ಮ್ಯಾನುವಲ್ ಇಲ್ಲಾಂದ್ರೆ ಆಟೋಮೆಟಿಕ್ ಆಪ್ಷನ್, ಓನ್ಲಿ ಇನ್ 2 wheel drive, ನೋ 4 wheel drive. ಬಟ್ ಡೀಸೆಲ್ ಅಲ್ಲಿ ನಿಮ್ಗೆ ಮ್ಯಾನುವಲ್ ಆಟೋ, 2 wheel drive ಆರ್ 4 wheel drive. ಸಿಂಪಲ್ ಬೈಫರ್ಕೇಶನ್, ತುಂಬಾ ಈಸಿ ಅಂಡರ್ಸ್ಟ್ಯಾಂಡ್ ಮಾಡಕ್ಕೆ. ಸೇಮ್ 2.2 ಲೀಟರ್ ಡೀಸೆಲ್ ಇಂಜಿನ್, 175 ಹಾರ್ಸ್ ಪವರ್ ಮತ್ತೆ 370 ನ್ಯೂಟನ್ ಮೀಟರ್ ಟಾರ್ಕ್ ಮಾಡುತ್ತೆ. ಹೊಸ ಸ್ಕಾರ್ಪಿಯನ್ ಅಲ್ಲಿ ಡ್ರೈವರ್ ಗೆ ಎಲೆಕ್ಟ್ರಿಕ್ ಸೀಟ್ಸ್ ಕೊಟ್ಟಿದ್ದಾರೆ, ಬಟ್ ಪ್ಯಾಸೆಂಜರ್ ಗೆ ಎಲೆಕ್ಟ್ರಿಕ್ ಸೀಟ್ ಸಿಗಲ್ಲ, ಮ್ಯಾನುವಲ್ ಅಡ್ಜಸ್ಟ್ ಮಾಡಬೇಕು. ನೋಡಿ ಮೇನ್ ಡಿಫರೆನ್ಸ್ ಏನಂದ್ರೆ ಇವಾಗ ಹೊಸ 12.3 ಇಂಚ್ ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಗುತ್ತೆ ನಿಮ್ಗೆ ಸ್ಕಾರ್ಪಿಯನ್ ಅಲ್ಲಿ. ಬೆಸ್ಟ್ ಪಾರ್ಟ್ ಏನಂದ್ರೆ ವೈರ್ಲೆಸ್ ಕಾರ್ಪ್ಲೇ ಮತ್ತೆ ಆಂಡ್ರಾಯ್ಡ್ ಆಟೋ ಯೂಸ್ ಮಾಡಬಹುದು, ವಿಚ್ ಇಸ್ ಗೋನ್ ಬಿ ವೆರಿ ವೆರಿ ಹೆಲ್ಪ್ಫುಲ್ ರೀ. ಮೊದಲೇ ಇಲ್ಲಿಲ್ಲ ಅದು ಫೋನ್ ಬಿಸಿ ಚಿತ್ರಣ ಆಗ್ತಿತ್ತು, ಬಟ್ ಅದೆಲ್ಲ ಆಗಲ್ಲ ಇವಾಗ. ಇನ್ನೊಂದು ಇಂಟ್ರೆಸ್ಟಿಂಗ್ ಪಾರ್ಟ್ ಏನಿದೆ ಅಂದ್ರೆ ಇಲ್ಲಿ ಪರ್ಫಾರ್ಮೆನ್ಸ್ ಅಂತ ಕೊಟ್ಟಿದ್ದಾರೆ. ಇದ್ರಲ್ಲಿ ನಿಮ್ಗೆ ಇಂಜಿನ್ ಪರ್ಫಾರ್ಮೆನ್ಸ್ ಎಷ್ಟು ಪವರ್ ಟಾರ್ಕ್ ಎಲ್ಲ ನೋಡಬಹುದು. ಫುಲ್ ಶೋಕಿ ತಾನೆ, ಒಳ್ಳೆ ಎಕ್ಸ್ಪೆನ್ಸಿವ್ ಮರ್ಸಿಡೀಸ್ ತರ. ಬಟ್ ಅದು ಮಾತ್ರ ಇಲ್ಲ, ನೋಡಿ ಇದು ಕಾಂಪಾಸ್ ಕೊಟ್ಟಿದ್ದಾರೆ, ಹಳೆ ಪಜೆರೋ ಬರ್ತಿತ್ತು. ಬೇಕಾದ್ರೆ ನೀವು ಡ್ರ್ಯಾಗ್ ರೇಸ್ ಮಾಡ್ಬೇಕಂದ್ರೆ ಈ ಕಾರ್ ತಗೊಂಡ್ ಹೋಗಬಹುದು. ನೋಡಿ ಫುಲ್ ಲ್ಯಾಪ್ ಟೈಮಿಂಗ್, ಲ್ಯಾಪ್ ಟೈಮರ್ ಎಲ್ಲ ಕೊಟ್ಟಿದ್ದಾರೆ. ಆಫ್ ರೋಡ್ ಅಲ್ಲಿ ಎಲ್ಲಾ ಡೇಟಾ ಸಿಗುತ್ತೆ ನಿಮ್ಗೆ, ರೋಲ್ ಪಿಚ್, ಗಾಡಿ ಎಷ್ಟು ಬೆಂಡ್ ಆಗಿದೆ, ಎಷ್ಟು ಟಿಲ್ಟ್ ಆಗಿದೆ ಅಂತ. ಆ ಪ್ರಕಾರ ಆರಾಮಾಗಿ ನೀಟಾಗಿ ಆಫ್ ರೋಡ್ ಮಾಡ್ಕೊಂಡು ಹೋಗ್ತಾ ಇರಬಹುದು. ನೋಡಿ ಇವಾಗ AC ವೆಂಟ್ ಡಿಸೈನ್ ಚೇಂಜ್ ಮಾಡಿದ್ದಾರೆ. ಮೊದಲೇ ವರ್ಟಿಕಲ್ ಇತ್ತು, ಸ್ವಲ್ಪ ಅಸಹ್ಯ ಆಯ್ತು, ಇವಾಗ ಹಾರಿಜಾಂಟಲ್ ಇದೆ, ಚೆನ್ನಾಗಿದೆ. ಬಟ್ ಮೇನ್ ಅಂದ್ರೆ ತುಂಬಾ ಫಿಸಿಕಲ್ ಬಟನ್ಸ್ ಹಾಕಿದ್ದಾರೆ. ಥ್ಯಾಂಕ್ ಯು ಮಹೀಂದ್ರಾ ಫಾರ್ ದಟ್. ಯಾಕಂದ್ರೆ ಫಿಸಿಕಲ್ ಬಟನ್ಸ್ ವೆರಿ ವೆರಿ ಹೆಲ್ಪ್ಫುಲ್, ಎಸ್ಪೆಷಲಿ ವೆನ್ ಡ್ರೈವಿಂಗ್. ಡಿಸ್ಟ್ರಾಕ್ಷನ್ ಕಡಿಮೆ, ಮೊದಲೇ ಲೈಫಲ್ಲಿ ಎಷ್ಟು ಡಿಸ್ಟ್ರಾಕ್ಷನ್ ಇದೆ, ಅದಕ್ಕೆ ಫಿಸಿಕಲ್ ಬಟನ್ಸ್ ಇಂದ ಡಿಸ್ಟ್ರಾಕ್ಷನ್ ಕಡಿಮೆ ಆಗುತ್ತೆ ನಿಮ್ಗೆ. ನೋಡಿ ಇನ್ನೊಂದು ಇಂಪ್ರೂವ್ಮೆಂಟ್ ಅಂದ್ರೆ ಮೊದಲೇ ನಿಮ್ಗೆ ಬರೀ USB ಚಾರ್ಜರ್, ವೈರ್ಲೆಸ್ ಚಾರ್ಜರ್ ಸಿಕ್ತಿತ್ತು. ಇವಾಗ ಸೂಪರ್ ಫಾಸ್ಟ್ 65 ವಾಟ್ ಟೈಪ್ ಸಿ ಚಾರ್ಜರ್ ಹಾಕಿದ್ದಾರೆ. ಬರೀ ಫೋನ್ ಕನೆಕ್ಟ್ ಮಾಡಿ ಪಟಾಕ್ ಅಂತ ಚಾರ್ಜ್ ಆಗ್ಬಿಡುತ್ತೆ. ನೋಡಿ ಸ್ಟೇರಿಂಗ್ ಮೇಲೆ ಏನು ಮುಟ್ಟಕ್ ಹೋಗಿಲ್ಲ ಅವರು, ನೀಟಾಗೆ ಇತ್ತು, ನೀಟಾಗೆ ಇದೆ ಇವಾಗ. ನೋಡಿ ಮೊದಲೇ ಅನಲಾಗ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಬರ್ತಿತ್ತು, ನನಗೆ ಯಾಕೋ ಇಷ್ಟ ಆಯ್ತು, ಪರವಾಗಿಲ್ಲ, ಓಲ್ಡ್ ಸ್ಕೂಲ್ ಚೆನ್ನಾಗಿ ಅನ್ಸಿತ್ತು, SUV ಗೆ ಸೂಟ್ ಆಗ್ತಿತ್ತು. ಬಟ್ ಇವಾಗ ನೋಡಿ ಇವಾಗ ಎಲ್ಲರಿಗೂ ಮಾಡರ್ನ್ ಇಷ್ಟ, ಅದಕ್ಕೆ ಇವಾಗ ಫುಲ್ ಮಾಡರ್ನ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಕೊಟ್ಟಿದ್ದಾರೆ, ಫುಲ್ ಡಿಜಿಟಲ್, ನಮ್ಮ XUV ತರ. ಆಕ್ಚುಲಿ ನೋಡಕ್ ಚೆನ್ನಾಗಿದೆ. ಅನದರ್ ಬಿಗ್ ಚೇಂಜ್ ಏನಂದ್ರೆ ನೋಡಿ ಇವಾಗ ಎಲೆಕ್ಟ್ರಾನಿಕ್ ಪಾರ್ಕಿಂಗ್ ಬ್ರೇಕ್ ಕೊಟ್ಟಿದ್ದಾರೆ. ಮೊದಲೇ ಮ್ಯಾನ್ಯುವಲ್ ಹ್ಯಾಂಡ್ ಬ್ರೇಕ್ ಇರ್ತಿತ್ತು, ನೌ ಇಟ್ ಲುಕ್ಸ್ ಪ್ರಾಪರ್ ಮಾಡರ್ನ್. ನೋಡಿ ಮೊದಲಿನ ತರ ನಿಮ್ಗೆ ಫ್ರಂಟ್ 2 ಸೀಟಲ್ಲಿ ನಿಮ್ಗೆ ಸೀಟ್ ವೆಂಟಿಲೇಷನ್ ಸಿಗುತ್ತೆ. ನೋಡಿ ಹಿಂದಿನ ಸೀಟಲ್ಲಿ ಜಾಸ್ತಿ ಏನು ಚೇಂಜ್ ಮಾಡಕ್ ಹೋಗಿಲ್ಲ, ಸೀಟ್ ಕಲರ್ಸ್ ಸೇಮ್ ಇದೆ, ಫ್ಯಾಬ್ರಿಕ್ ಎಲ್ಲ ಸೇಮ್, ವಿಚ್ ಇಸ್ ಥಮ್ಸ್ ಅಪ್, ಬಿಕಾಸ್ ಏನು ಪ್ರಾಬ್ಲಮ್ ಇರಲಿಲ್ಲ. ಬಟ್ ಪ್ರಾಬ್ಲಮ್ ಏನಿತ್ತಂದ್ರೆ ಹಿಂದೆ ಕರೆಕ್ಟ್ ಆಗಿ ಚಾರ್ಜರ್ ಕೊಡ್ತಾ ಇರಲಿಲ್ಲ, ಅಂದ್ರೆ ಫಾಸ್ಟ್ ಚಾರ್ಜರ್. ಇವಾಗ ನಿಮಗೆ 65 ವಾಟ್ ಟೈಪ್ ಸಿ ಫಾಸ್ಟ್ ಚಾರ್ಜರ್ ಕೊಡ್ತಾರೆ ಹಿಂದೆ, ಆರಾಮಾಗಿ ನೀವು ಫೋನ್ ಚಾರ್ಜ್ ಮಾಡ್ಕೊಂಡು ಹೋಗ್ಬೋದು ವಿತ್ ರೇರ್ AC ವೆಂಟ್ಸ್. ಬಟ್ ಐ ಟೆಲ್ ಯು ವಾಟ್ ಇಸ್ ದ ಪ್ರಾಬ್ಲಮ್ ನಿಜವಾಗ್ಲೂ ಅಂದ್ರೆ. ನೋಡಿ ನೀವು ಆನೆಸ್ಟ್ ರಿವ್ಯೂ ಬೇಕಂದ್ರೆ ನಾನು ಆನೆಸ್ಟ್ ರಿವ್ಯೂ ಕೊಡ್ತಾ ಇದ್ದೀನಿ. ಥರ್ಡ್ ರೋ ಅಲ್ಲಿ AC ವೆಂಟ್ ಇಲ್ಲ ಈ ಕಾರಲ್ಲಿ, ಮೊದಲಿಂದ ಇರಲಿಲ್ಲ. ನಾನು ಮಹೀಂದ್ರಾಗೆ ಎಷ್ಟು ಹೇಳಿದೆ, ಫೀಡ್ಬ್ಯಾಕ್ ಕೊಟ್ಟಿದ್ದೆ, ಥರ್ಡ್ ರೋ ಅಲ್ಲಿ ಪ್ಲೀಸ್ ದಯವಿಟ್ಟು AC ವೆಂಟ್ ಹಾಕಿ. ಯಾಕಂದ್ರೆ ನಮ್ ನಾರ್ತ್ ಕರ್ನಾಟಕ ಹೋದ್ರೆ ಬಳ್ಳಾರಿ, ಗುಲ್ಬರ್ಗಾ, ಬೀದರ್, ಅದು ಬಿಡಿ ಗುರು, ಬೆಂಗಳೂರಲ್ಲಿ ಎಷ್ಟು ಶೆಕೆ ಆಗ್ತದೆ ಇವಾಗ. ಹಿಂದೆ AC ವೆಂಟ್ಸ್ ಇನ್ನ ಸಿಗ್ತಿಲ್ಲ ನಿಮಗೆ ಥರ್ಡ್ ರೋಲಿ. ಮಹೀಂದ್ರಾ ಅವರು ನಿಜವಾಗ್ಲೂ ಒಂದು ಥರ್ಡ್ ರೋ AC ವೆಂಟ್ ಹಾಕಿದ್ರೆ ಗಾಡಿ ತುಂಬಾ ಅಂದ್ರೆ ತುಂಬಾ ಆಲ್ಮೋಸ್ಟ್ ಪರ್ಫೆಕ್ಟ್ ಇರ್ತಿತ್ತು. ಸೊ ನನ್ನ ಪ್ರಕಾರ ಸ್ಕಾರ್ಪಿಯನ್ ಅಲ್ಲಿ ಒಂದು ಒಳ್ಳೆ ಅಪ್ಡೇಟ್ ಕೊಟ್ಟಿದ್ದಾರೆ, ದ ಮಚ್ ನೀಡೆಡ್, ಮಚ್ ಡಿಸರ್ವ್ಡ್ ಅಪ್ಡೇಟ್. ಸೊ ಇದು ಮತ್ತೆ ಥಾರ್ ರಾಕ್ಸ್ ಅಲ್ಲಿ ತುಂಬಾ ಕನ್ಫ್ಯೂಷನ್ ಇರಬಹುದು ನಿಮಗೆ, ಅದಕ್ಕೋಸ್ಕರ ನಾವು ಬೇಗ ಒಂದು ಕಂಪ್ಯಾರಿಸನ್ ವಿಡಿಯೋ ಮಾಡೋಣ ಬಿಟ್ವೀನ್ ದ ಥಾರ್ ರಾಕ್ಸ್ ಅಂಡ್ ದ ಸ್ಕಾರ್ಪಿಯನ್. ಅಂಡ್ ಸ್ಪೆಷಲ್ ಥ್ಯಾಂಕ್ಸ್ ಟು ಅನಂತ್ ಕಾರ್ಸ್, ಅವರೇ ಈಗ ಹೊಸ ಕಾರ್ ಸೆಂಡ್ ಮಾಡಿದ್ದಾರೆ ಅವ್ರ ಡೀಲರ್ಶಿಪ್ ಇಂದ. ನಿಮ್ಗೆ ಏನಾದ್ರು ಕಾರ್ ಬೇಕಂದ್ರೆ ಅಲ್ಲಿಂದ ತಗೋಬಹುದು.